ಕೆಲವೇ ಕ್ಷಣಗಳಲ್ಲಿ ಆನ್ಸಿಸ್ಟ್ರಲ್ ಕರ್ಮ ಹೀಲಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಕ್ಲಾಸು. ಸೊ ಇದು ಪಿತೃಪಕ್ಷ ಇರೋದ್ರಿಂದ ಮೇನ್ ಆಗಿ ಪಿತೃಗಳ ಅನುಗ್ರಹಕ್ಕೋಸ್ಕರ ಅಂದರೆ ಪಿತೃಗಳ ಬ್ಲೆಸ್ಸಿಂಗ್ಗೋಸ್ಕರ ನಾವು ಈ ಒಂದು ಕಾರ್ಯವನ್ನು ಮಾಡ್ತಾ ಇರೋದು. ಸೊ ಪಿತೃಪಕ್ಷದ ಸಂದರ್ಭದಲ್ಲಿ ನಾವು ಪಿತೃಗಳನ್ನು ಅಂದರೆ ಪಿತೃಗಳ ಕರ್ಮವನ್ನು ನಾವು ಕ್ಲೀನ್ ಮಾಡೋದ್ರಿಂದ ನಮ್ಮ DNA ಸೇರಿರೋದು ನಮ್ಮ ಪೂರ್ವಜನ್ಮದ ಕರ್ಮ, ಪಾಸ್ಟ್ ಲೈಫ್ ಕರ್ಮ, ನೆಗೆಟಿವಿಟಿ, ಪಿತೃಗಳು ಅಂದರೆ ನಮ್ಮ ಆನ್ಸಿಸ್ಟರ್ಸ್ ಇಟ್ಕೊಂಡಿರುವಂಥ ಲಿಮಿಟಿಂಗ್ ಬಿಲೀಫ್ ಏನೇನಿದೆಯೋ ಅದೆಲ್ಲವನ್ನ ನಾವು ಸ್ಟೋರ್ ಮಾಡಿದ್ದೀವಿ. ನಮ್ಮ ಒಂದು DNA ಸೇರಿದೆ. ನಮ್ಮ ತಂದೆ ತಾಯಿಯ ಫೀಲಿಂಗ್ಸ್, ವರಿ, ಟೆನ್ಷನ್, ಅವ್ರದ್ದು ಏನೇನಿದೆ ಅದೆಲ್ಲ ಲಿಮಿಟಿಂಗ್ ಬಿಲೀಫ್ ಏನೇನಿದೆ ಅದೆಲ್ಲವೂ ಕೂಡ ನಮ್ಮಲ್ಲಿ ಸೇರಿದೆ. ಸೊ ಇವತ್ತಿನ ದಿನ ನಮ್ಮ ಆಸೆ ಫುಲ್ಫಿಲ್ ಆಗ್ತಾ ಇಲ್ಲ ಬಿಕಾಸ್ ಆಫ್ ಪಿತೃಗಳ ಕಾರಣದಿಂದ. ಅವರ ಕರ್ಸಸ್ ಇರ್ಬೋದು, ಅವರ ಕರ್ಮ ಇರ್ಬೋದು, ಅವರ ನೆಗೆಟಿವಿಟಿ ಇರ್ಬೋದು, ಅವರು ಯಾವ ಯಾವ ರೀತಿ ಯೋಚನೆ ಮಾಡ್ತಿದ್ರು ಮನಿ ಬಗ್ಗೆ, ರಿಲೇಶನ್ಶಿಪ್ ಬಗ್ಗೆ, ಹೆಲ್ತ್ ಬಗ್ಗೆ, ಕೆರಿಯರ್ ಬಗ್ಗೆ, ಪ್ರತಿಯೊಂದು ಏರಿಯಾದ ಬಗ್ಗೆ ಅವ್ರು ಏನೇನು ಅನ್ಕೊಂಡಿದ್ರು ಲಿಮಿಟಿಂಗ್ ಬಿಲೀಫ್. ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ವಂಶದಲ್ಲಿ ಬಂದಿರುವಂಥ ಪೂರ್ವಜರು ಮನಿ ದುಡ್ಡಿಲ್ದಲೇ ಒದ್ದಾಡಿದ್ರೆ, ಸೊ ನಮ್ಮ ಇನ್ನರ್ ಚೈಲ್ಡ್ ನಿನ್ನ ಪೂರ್ವಜರೇ ದುಡ್ಡಿಲ್ದಲ್ಲೇ ಒದ್ದಾಡಿದ್ದಾರೆ, ನೀನು ಅಬೆಂಡೆಂಟ್ ಅಂದರೆ ಹೆಂಗೆ ನಂಬಲಿ, ನಾನು ನಂಬಕ್ಕೆ ಸಾಧ್ಯನೇ ಇಲ್ಲ, ನೀನು ಕೂಡ ಪೂರ್ ಅನ್ನೋದು ಅದು ಕ್ರಿಯೇಟ್ ಮಾಡುತ್ತೆ. ಸೊ 7 years ಒಂದ್ಸರಿ ಆ ಒಂದು ಇನ್ನರ್ ಚೈಲ್ಡ್ ಏನೇನು ಕೇಳಿರುತ್ತೆ, ಏನೇನು ನೋಡಿರುತ್ತೆ, ಏನೇನು ಅಂದ್ಕೊಂಡಿರುತ್ತೆ, ಏನೇನು ಸತ್ಯ ಅಂತ ನಾವು ಏನೇನು ಫೀಲ್ ಮಾಡ್ತೀವಿ, ನಮ್ಮ ಒಂದೊಂದು ಫೀಲಿಂಗ್ ಕೂಡ ನಮ್ಮ ನರನಾಡಿಯಲ್ಲಿ ಹೋಗಿ ರೀಚ್ ಆಗಿರುತ್ತೆ. ನಮ್ಮ ಪ್ರತಿಯೊಂದು ಬಾಡಿಲಿ, ಪ್ರತಿಯೊಂದು ಆ ಒಂದು ರಕ್ತದಲ್ಲಿ ಬಂದ್ಬಿಟ್ಟಿರುತ್ತೆ, ನರ್ವಸ್ ಸಿಸ್ಟಮಲ್ಲಿ ಸೇರಿ ಹೋಗಿರುತ್ತೆ. ಸೊ ಅದರಿಂದ ನಾವಿವತ್ತು ಏನೇನು ಅನ್ಕೊಳ್ತೀವಿ ಅದೆಲ್ಲವೂ ಕೂಡ ನಿಜ ಅಂತ ಸಫರ್ ಪಡ್ತಾ ಇದೆ ನಮ್ಮ ಇನ್ನರ್ ಚೈಲ್ಡ್ಗೆ ನಾವು ಸಾಕಷ್ಟು ಬಾಧೆಯನ್ನು ಕೊಟ್ಟಿದ್ದೀವಿ. ಇವತ್ತು ಏನೇನು ಅನ್ಕೊತಾ ಇದ್ದೀವಿ ಅದೆಲ್ಲವನ್ನೂ ಪ್ರೂವನ್ ಮಾಡೋದಷ್ಟೇ ಕೆಲಸ. ಇವತ್ತು ಜಾಬ್ ಸಿಗ್ತಿಲ್ವಾ, ನಿಮ್ಮ ಆನ್ಸಿಸ್ಟರ್ಸ್ ಕರ್ಮ ಕ್ಲಿಯರ್ ಆಗಿಲ್ಲ ಅಂತ ಅರ್ಥ. ಅವ್ರು ಏನು ಲಿಮಿಟಿಂಗ್ ಬಿಲೀಫ್ ಇಟ್ಕೊಂಡಿದ್ರು, ಜಾಬ್ ಸಿಗಲ್ಲ, ದುಡ್ಡಿನ ಬಗ್ಗೆ ಅವ್ರು ಏನೇನು ಸಫರ್ ಪಟ್ಟರು ಅದೆಲ್ಲವೂ ಕೂಡ ನಾವು ಸಫರ್ ಪಡ್ತಾ ಇದ್ದೀವಿ ಬಿಕಾಸ್ ಆಫ್ ಆನ್ಸಿಸ್ಟ್ರಲ್ ಕರ್ಮದಿಂದ. ನಮ್ಮ DNA ಸೇರಿರೋದ್ರಿಂದ ನಾವು ವರಿ, ಟೆನ್ಷನ್, ನೆಗೆಟಿವಿಟಿ ಆಗೋದ್ರಿಂದ ಅವರ ಕರ್ಮದ ಜೊತೆ ನಮ್ಮ ಕರ್ಮ ಕ್ರಿಯೇಟ್ ಆಗಿ ಮತ್ತಷ್ಟು ಮಗದಷ್ಟು ನೆಗೆಟಿವ್ ಸಿಚುವೇಶನ್ಸು, ನೆಗೆಟಿವ್ ಪೀಪಲ್ಸು, ನೆಗೆಟಿವ್ ಒಂದು ದುಡ್ಡು ಕಳ್ಕೊಳ್ಳೋದು, ಮೋಸ ಹೋಗೋದು, ಜಾಬ್ ಸಿಗ್ದಲೇ ಇರೋದು, ನಮ್ಮ ಮ್ಯಾನಿಫೆಸ್ಟೇಷನ್ ಮತ್ತಷ್ಟು ಮಗದಷ್ಟು ದೂರ ಆಗತ್ತೆ ಹೊರತು ಹತ್ರ ಆಗೋದಿಲ್ಲ. ನಮ್ಮ ಆಸೆ ಫುಲ್ಫಿಲ್ ಆಗಬೇಕು ಅಂದರೆ ಆನ್ಸಿಸ್ಟ್ರಲ್ ಕರ್ಮ ಹೀಲಿಂಗ್ ನೀವು ಮಾಡ್ಕೊಳ್ದಲೇ ಹೋದರೆ ನೀವು ಏನು ಅನ್ಕೊಳ್ಳೋದು ಕೂಡ ಆಗೋದಿಲ್ಲ. ಬಿಕಾಸ್ ಅದೇ ಮೇನ್ ಸೋರ್ಸ್. ಅದೇ ತಂದೆ ತಾಯಿ ಹೇಗೆ ಮೇನ್ ಸೋರ್ಸು ಹಾಗೆ ಆನ್ಸಿಸ್ಟ್ರಲ್ ಕೂಡ ಮೇನ್ ಸೋರ್ಸು. ಅದು ಕ್ಲೀನ್ ಮಾಡಿಕೊಂಡ್ರೆ ವಿತಿನ್ 3 days ಅಲ್ಲ 24 hours ನಿಮ್ಮ ಇಡೀ ಲೈಫ್ ಬದಲಾವಣೆ ಆಗತ್ತೆ. ಅಂತ ಒಂದು ಮ್ಯಾಜಿಕಲ್ ಈ ಒಂದು ಆನ್ಸಿಸ್ಟ್ರಲ್ ಕರ್ಮ ಹೀಲಿಂಗ್. ನೀವು ಯಾವುದೇ ಕರ್ಮ ಕ್ಲೀನ್ ಮಾಡಿಕೊಂಡ್ರು ಕೂಡ ಆನ್ಸಿಸ್ಟ್ರಲ್ ಕರ್ಮ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಆಗಲ್ಲ. ನೀವು ವಿಷ್ಣು ಸಹಸ್ರನಾಮ ಹೇಳಿ, ಲಲಿತಾ ಸಹಸ್ರನಾಮ ಹೇಳಿ, ಪುರಾಣಕ್ಕೆ ಹೋಗಿ, ಪ್ರವಚನಕ್ಕೆ ಹೋಗಿ, ಏನೇ ಮಾಡಿ ವರ್ಕೌಟ್ ಆಗಲ್ಲ. ನೀವು ಎಲ್ಲೇ ಹೋದ್ರು ಅದೇ ನೆಗೆಟಿವ್ ಥಾಟೇ ಹೋಗ್ತಾ ಇದೆ. ಅಯ್ಯೋ ನನ್ನ ಮಗ ಹಾಗೆ, ನನ್ನ ಗಂಡ ಹೀಗೆ, ಅದು ಹಾಗೆ, ಇದು ಹಾಗೆ. ಆ ಎಲ್ಲ ವರಿ, ಟೆನ್ಷನ್ ಏನಿದೆ ಅದೇ ಯೂನಿವರ್ಸ್ ತನಕ ಹೋಗುತ್ತೆ. ನೀವು ದೇವ್ರ ಮುಂದೆ ನಿಂತ್ಕೊಂಡು ಭಜನೆ ಮಾಡಿದ್ರು ಅಷ್ಟೇ, ವಿಷ್ಣು ಸಹಸ್ರನಾಮ ಓದಿದ್ರು ಅಷ್ಟೇ, ಒಳಗಡೆ ಇನ್ನರ್ ಚೈಲ್ಡಲ್ಲಿ ಬಿಲೀವ್ ಇದೆ ಆಲ್ರೆಡಿ. ಅಮ್ಮ ಆಲ್ರೆಡಿ ಸಫರ್ ಪಡ್ತಾ ದೇವ್ರಿಗೆ ಕೈ ಮುಗಿತಿದ್ದು ಎಲ್ಲವನ್ನ ನಾವು ನೋಡಿರ್ತೀವಿ. ಅಯ್ಯೋ ದೇವ್ರನ್ನ ಎಷ್ಟು ಮಾಡಿದ್ರು ಏನು ಪ್ರಯೋಜನ ಇಲ್ಲ, ದೇವ್ರು ಕಷ್ಟ ಕೊಡ್ತಾನೆ, ದೇವ್ರನ್ನ ಮಾಡಿದಷ್ಟು ಕಷ್ಟ ಕೊಡ್ತಾನೆ, ದೇವ್ರನ್ನ ಮಾಡ್ಲಿಲ್ದವ್ರು ಇವತ್ತು ಸುಖವಾಗಿದ್ದಾರೆ. ನಾನು ಇಷ್ಟು ದೇವ್ರು ಅಂತ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಎಲ್ಲದನ್ನು ಮಾಡ್ತೀನಿ, ಅದೇ ನಂಗೆ ದೇವ್ರು ಒಳ್ಳೇದನ್ನೇ ಮಾಡಿಲ್ಲ, ಬರೀ ಕಣ್ಣೀರು ಹಾಕ್ತಾ ಇದ್ದೀನಿ, ಬರೀ ನೋವನ್ನು ತಿಂತಾ ಇದ್ದೀನಿ ಅಂತೀವಿ. ಎಲ್ಲಿಂದ ಬಂತು ಈ ಲಿಮಿಟಿಂಗ್ ಬಿಲೀಫು? ನಮ್ಮ ಪೂರ್ವಜರು ಇಟ್ಕೊಂಡಿರುವಂಥ ಲಿಮಿಟಿಂಗ್ ಬಿಲೀಫ್, ನಮ್ಮ ತಂದೆ ತಾಯಿ ಇಟ್ಕೊಂಡಿರುವಂಥ ಲಿಮಿಟಿಂಗ್ ಬಿಲೀಫ್. ನಾವು ನೋಡಿದ್ದೀವಿ ಕಣ್ಣಾರೆ. ಅಮ್ಮ ಹತ್ಕೊಂಡು ಅಳ್ತಾ ದೇವ್ರಿಗೆ ನಮಸ್ಕಾರ ಮಾಡೋದನ್ನ ನಾವು ಹೊಟ್ಟೆಲಿದ್ದಾಗ ನೋಡಿದ್ದೀವಿ. 0 to 7 years ನೋಡಿದೀವಿ. ಅಮ್ಮ ಎಷ್ಟು ಪ್ರೇ ಮಾಡಿದ್ರು ಕೂಡ ಅಮ್ಮನ ಆಸೆ ನೆರವೇರಿಲ್ಲ. ನಮ್ಗೆ ಗೊತ್ತು
ನಮ್ಮ ಇನ್ನರ್ ಚೈಲ್ಡಿಗೆ ಗೊತ್ತು ಅದು ನಿಜ ಅಂತ ನಂಬಿದೆ. ಸೊ ದೇವರಿಗೆ ಎಷ್ಟು ಮಾಡಿದ್ರು ನಮಗೇನು ಫಲ ಸಿಗಲ್ಲ ಅನ್ನೋದು ಆಲ್ರೆಡಿ ಲಿಮಿಟಿಂಗ್ ಬಿಲೀಫ್ ಇದ್ದಾಗ ನೀವು ಏನೇ ಓದಿ, ಏನೇ ಮಂತ್ರ ಜಪ ಮಾಡಿ, ಏನೇ ವಿಷ್ಣು ಸಹಸ್ರನಾಮ ಓದಿ, ಲಲಿತಾ ಸಹಸ್ರನಾಮ ಓದಿ, ಭಗವದ್ಗೀತೆ ಓದಿ, ಇಲ್ಲಿ ಚೇಂಜ್ ಆದ್ರೆ ಮಾತ್ರ ನಿಮ್ಮ ಔಟರ್ ವರ್ಡ್ ಚೇಂಜ್ ಆಗತ್ತೆ. ಇಲ್ಲಿ ಚೇಂಜ್ ಆಗಲಿಲ್ಲ ಅಂದ್ರೆ ನಿಮ್ಮ ಔಟರ್ ವರ್ಡ್ ಚೇಂಜ್ ಆಗಲ್ಲ. ಪ್ರತಿ ಸಾರಿ ನಾವೇನಂತೀವಿ, ನನ್ನ ಮಗ ಖುಷಿಯಾಗಿ ತುಂಬಾ ಚೆನ್ನಾಗಿ ಈ ಸರಿ 10th ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ನಮಗ್ ಖುಷಿ ಸಿಗತ್ತೆ, ಅಥವಾ ನನ್ನ ಗಂಡ ನಮ್ಮನ್ನ ಪ್ರೀತಿಸಿದ್ರೆ ನಮಗ್ ಖುಷಿ ಸಿಗತ್ತೆ. ನಾವು ಖುಷಿನ ಹೊರಗಿನ ಜಗತ್ತಿನಿಂದ ಅಪೇಕ್ಷೆ ಪಡ್ತಾ ಇದೀವಿ, ಅದೇ ಸತ್ಯ ಅಂತ ನಂಬಿದೀವಿ. ಹೊರಗಡೆ ಇರೋರ್ ಪ್ರೀತಿಯಿಂದ ಅಕ್ಕಪಕ್ಕದಲ್ಲಿರೋರ್ ಮಾತಾಡ್ಸಿದ್ರೆ ನನ್ಗೆ ಖುಷಿ ಆಗತ್ತೆ, ಅಥವಾ ಅಕ್ಕಪಕ್ಕ ನಮ್ಮ ಮನೇಲಿರೋರು ನನ್ ಕಾಂಪ್ಲಿಮೆಂಟ್ ಮಾಡಿದ್ರೆ ನನ್ಗೆ ಖುಷಿ ಆಗತ್ತೆ. ನಾವು ಚೆನ್ನಾಗಿ ರೆಡಿ ಆದಾಗ ವಾವ್ ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಯಾರಾದ್ರೂ ಹೇಳಿದ್ರೆ ಖುಷಿ ಆಗತ್ತೆ ಅಂತ ನಾವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಇದು ಎಲ್ಲಿಂದ ಬಂತು? ನಮ್ಮ ಪಾಸ್ಟ್ ಲೈಫ್, ನಮ್ಮ ಲಿಮಿಟಿಂಗ್ ಬಿಲೀಫ್. ನಮ್ಮ ತಂದೆ ತಾಯಿದು ಇದೆ, ಸೊ ಅವ್ರ ಲಿಮಿಟಿಂಗ್ ಬಿಲೀಫೇ ನಾವು ತಗೊಂಡಿದೀವಿ. ನಮ್ಮ ಇಂಟರ್ನಲ್ ವರ್ಡ್ ಇಂದ ನಮಗೆ ಖುಷಿ ಸಿಗತ್ತೆ ಅನ್ನೋದು ಯಾರು ಹೇಳೋದಿಲ್ಲ. ನಾವು ಅನ್ಕೊಳ್ಳೋದು ಅದನ್ನೇ, ಯಾರೋ ಒಬ್ರು ಪ್ರೀತಿಯಿಂದ ಮಾತಾಡಿದ್ರೆ ಮಾತ್ರ ಪ್ರೀತಿ ಸಿಗತ್ತೆ, ಸಂತೋಷ ಸಿಗತ್ತೆ, ಹ್ಯಾಪಿನೆಸ್ ಅನ್ನೋದು ನಮ್ಮ ಒಳಗಡೆ ಇರೋದು. ನಾವು ಯಾವತ್ತೂ ಅಂತರ್ಮನನ ನೋಡೋದೇ ಇಲ್ಲ, ಹೊರಗಿನ ಜಗತ್ತಿನಿಂದನೇ ಎಲ್ಲ ಸಿಗತ್ತೆ ಅಂತ. ನೋ, ಮೆಟೀರಿಯಲಿಸ್ಟಿಕ್ ಇರ್ಬೋದು, ನಾನ್ ಮೆಟೀರಿಯಲಿಸ್ಟಿಕ್ ಇರ್ಬೋದು, ಯಾವುದೇ ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು, ಪ್ರೀತಿ ಇರ್ಬೋದು, ಕಾರ್ ಇರ್ಬೋದು, ಐಷಾರಾಮಿ ಜೀವನ ಇರ್ಬೋದು, ಅದೆಲ್ಲವೂ ನಾವು ಹೊರಗಿನ ಜಗತ್ತಿನಿಂದ ಅಲ್ಲ, ಒಳಗಡೆ ಕ್ಲಿಯರ್ ಆದ್ರೆ ಮಾತ್ರ ಹೊರಗಡೆ ನಿಮಗೆಲ್ಲವೂ ಅಟ್ರಾಕ್ಟ್ ಆಗತ್ತೆ. ನೀವು ಆನ್ಸಿಸ್ಟ್ರಲ್ ಕರ್ಮ ಹೀಲಿಂಗಿಗೆ ನೀವು ಜಾಯಿನ್ ಆಗೋದ್ರಿಂದ ನಿಮಗೆ ವಿತಿನ್ ಆ ಒಂದು ಕ್ಲಾಸ್ ಏನಿದೆ ಅದು 15 days ಕ್ಲಾಸು. ಬಟ್ ಕರ್ಮ ಕ್ಲಿಯರ್ ಆಗ್ತಿದ್ದಂಗೆ ನೀವು ಎಲ್ಲವನ್ನ ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ, ಎಲ್ಲವನ್ನ ಅಟ್ರಾಕ್ಟ್ ಮಾಡ್ತೀರಾ ಅಂತ ಒಂದು ಮ್ಯಾಜಿಕಲ್ ಕ್ಲಾಸ್ ಇದು ಆನ್ಸಿಸ್ಟ್ರಲ್ ಕರ್ಮ ಹೀಲಿಂಗ್. ಸೊ ಯಾರ್ಯಾರು ಇನ್ನೂ ಜಾಯಿನ್ ಆಗಿಲ್ಲ, ಸೊ ಈವ್ನಿಂಗ್ ಬ್ಯಾಚ್ ಅಲ್ಲಿ ಇನ್ನೂ ಸೀಟ್ ಇದೆ. ಸೊ ನೀವು ಮಿಸ್ ಮಾಡ್ಕೊಳ್ದಲ್ಲೇ ಜಾಯಿನ್ ಆಗಿ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬರ ಕರ್ಮ, ಈ ಆನ್ಸಿಸ್ಟ್ರಲ್ ಕರ್ಮ, ಪಿತೃವಿನ ಒಂದು ನಮ್ಮ ಪೂರ್ವಜರ ಕರ್ಮವನ್ನ ನಾವು ಕ್ಲಿಯರ್ ಮಾಡಬೇಕು. ವಿ ಆರ್ ಟೇಕಿಂಗ್ 100% ರೆಸ್ಪಾನ್ಸಿಬಿಲಿಟಿ. ನಮ್ಮ ತಂದೆ ತಾಯಿ ಮಾಡಲಿಲ್ಲ, ಅದವ್ರಿಗಿರ್ಲಿಲ್ಲ, ನಮಗೆ ಆ ಪುಣ್ಯ ಸಿಕ್ಕಿದೆ. ಸೊ ಅವ್ರ ಕರ್ಮ ಕ್ಲಿಯರ್ ಮಾಡೋದ್ರಿಂದ ನಮ್ಮ ಆನ್ಸಿಸ್ಟರ್ಸ್ ಬ್ಲೆಸ್ಸಿಂಗ್ ಸಿಗತ್ತೆ. ಅವರ ಹ್ಯಾಬಿಟ್ಸ್ನ ನಾವು ಇಟ್ಕೊಂಡಿರ್ತೀವಿ, ಅವರ ಗುಣಗಳನ್ನ ನಾವು ಇಟ್ಕೊಂಡಿರ್ತೀವಿ. ಆನ್ಸಿಸ್ಟರ್ಸ್ ನಮ್ಮ ಜೊತೆಲಿಲ್ಲ ಅಂದ್ರೂ ಕೂಡ ಅವರ ಎನರ್ಜಿ ಇರುತ್ತೆ, ಅವ್ರು ನಮ್ಮನ್ನು ನೋಡ್ತಾನೆ ಇರ್ತಾರೆ. ಅವರ ಕೋಪ, ಅವರ ತಾಪ, ಅವರ ನೋವು, ಅವರ ಸಂಕಟ, ಅವ್ರು ಸಫರ್ ಪಟ್ಟಿರುವಂತವೇ ಎಲ್ಲವನ್ನ ನಾವಿವತ್ತು ನಮ್ಮ ಇಡೀ ವಂಶದಲ್ಲಿ ನಾವು ಅದನ್ನ ಅದೇ ಜರ್ನಿಲಿದ್ದೀವಿ. ಬಿಕಾಸ್ ನಮ್ಮ DNA ಸೇರೋಗಿದೆ. ಸೊ DNA ಸೇರಿರೋದು ಸರಿ ಹೋಗ್ಬೇಕು ಅಂದ್ರೆ ಕರ್ಮ ಕ್ಲಿಯರ್ ಆಗ್ಬೇಕು. ಈ ಒಂದು ಏನಿದೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ರೂಮಲ್ಲಿ ಇರುವಂತ ಬ್ಲಾಕೇಜಸ್ ಏನಿದೆ, ಕಸ ಏನಿದೆ, ಆ ಪಾಸ್ಟ್ ಲೈಫ್ ಕರ್ಮದ ಬಗ್ಗೆ ಇಟ್ಕೊಂಡಿರುವಂತ ಲಿಮಿಟಿಂಗ್ ಬಿಲೀಫ್ ಏನಿದೆ, ಆ ಇನ್ಫಾರ್ಮೇಶನ್ ಏನೇನಿದೆ, ಆ ಡಾಟಾ ಎರೇಸ್ ಆಗ್ಬೇಕು. ಆ ಡಾಟಾ ಎರೇಸ್ ಆಗ್ಬೇಕು ಅಂದ್ರೆ ಇನ್ನರ್ ಚೈಲ್ಡ್ ಮೂಲಕ ಮಾತ್ರ ನಾವು ಡಾಟಾನ ಎರೇಸ್ ಮಾಡಕ್ಕಾಗೋದು. ಬೇರೆ ಯಾವುದರ ಮೂಲಕ ನಾವು ಎರೇಸ್ ಮಾಡಕ್ಕಾಗಲ್ಲ. ಈಗ ನಿಮ್ ಕಾರ್ ಬೇಕಾ, ಬಂಗ್ಲೆ ಬೇಕಾ, ಐಷಾರಾಮಿ ಜೀವನ ಬೇಕಾ, ಪ್ರೀತಿ ಬೇಕಾ, ಸುಖ ಬೇಕಾ, ನೆಮ್ಮದಿ ಜೀವನ ಬೇಕಾ, ಇಂಪ್ರೆಸ್ ಟು ಇನ್ನರ್ ಚೈಲ್ಡ್. ಇನ್ನರ್ ಚೈಲ್ಡ್ ಇಂಪ್ರೆಸ್ ಮಾಡಿದ್ರೆ ಮಾತ್ರ ನೀವ್ ಏನ್ ಬೇಕಾದ್ರೂ ಅಟ್ರಾಕ್ಟ್ ಮಾಡ್ಬೋದು. ಕರ್ಮ ಕ್ಲಿಯರ್ ಆಗ್ತಿದ್ದಂಗೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಅಟ್ರಾಕ್ಟ್ ಆಗತ್ತೆ. ನೀವೇನ್ ಅದಕ್ಕೇನ್ ಎಫರ್ಟ್ ಹಾಕದೇ ಬೇಡ. ಸೋಲ್ ಅನ್ನೋದು ಅಬೆಂಡೆಂಟ್. ಬಟ್ ನಾವು ಲಿಮಿಟಿಂಗ್ ಬಿಲೀಫ್ ನ ಇಟ್ಕೊಂಡು ಗೋಡೆನ ಮಾಡ್ಬಿಟ್ಟಿದೀವಿ. ನಾವು ಕರ್ಮ ಅನ್ನೋ ಗೋಡೆನ ಕ್ರಿಯೇಟ್ ಮಾಡಿದೀವಿ. ಪೂರ್ವ ಜನ್ಮದ ಕರ್ಮದ ಜೊತೆ, ನಮ್ಮ ಆನ್ಸಿಸ್ಟರ್ಸ್ ಮಾಡಿರೋ ಕರ್ಮದ ಜೊತೆ, ನಮ್ಮ DNA ಸೇರಿರೋ ಕರ್ಮದ ಜೊತೆ, ನಮ್ಮ ತಂದೆ ತಾಯಿ ಅನುಭವಿಸಿರುವಂತ ವ್ಯತೆ ಎಲ್ಲವನ್ನ ಸೇರಿ ಜೊತೆಗೆ ನಾವು ಕರ್ಮವನ್ನ ಪ್ರತಿನಿತ್ಯ ಕ್ರಿಯೇಟ್ ಮಾಡ್ತೀವಿ. ಹೇಗೆ ಕ್ರಿಯೇಟ್ ಮಾಡ್ತೀವಿ? ನಮ್ಮ ಥಾಟ್ಸು, ನಮ್ಮ ಫೀಲಿಂಗು, ನಮ್ಮ ಬಿಲೀಫು, ನಮ್ಮ ಆಕ್ಷನ್ನು, ನಾವು ವರಿ ಪಡೋದು. ಈಗ ಮಕ್ಳ ಮೇಲೆ ರೇಗಾಡ್ತೀವಿ, ಕೋಪ ಮಾಡ್ಕೊಂತೀವಿ. ಆ ಕೋಪದ ಏನಿದೆ ಆ ಎನರ್ಜಿ ಅದೇ ಯೂನಿವರ್ಸ್ ತನಕ ಹೋಗುತ್ತೆ. ಹ್ಯಾವ್ ಮೋರ್ ಅನ್ನತ್ತೆ ಯೂನಿವರ್ಸ್. ಸೊ ಇಟ್ಸ್ ಅ ಬ್ಯೂಟಿಫುಲ್ ಕ್ಲಾಸು. ಸೊ 15 ದಿನದ ಕ್ಲಾಸು ಇದು ಕರ್ಮ ಹೀಲಿಂಗ್. ಪ್ರತಿಯೊಬ್ಬರು ಕೂಡ ಈ ಕರ್ಮ ಹೀಲಿಂಗ್ ಏನಿದೆ, ಆನ್ಸಿಸ್ಟ್ರಲ್ ಕರ್ಮ ಹೀಲಿಂಗ್ ಮಾಡ್ಕೊಳ್ಳೋದ್ರಿಂದ ಜಾಬ್ ಸಿಗತ್ತಾ ಮೇಡಮ್? ಖಂಡಿತ ಜಾಬ್ ಸಿಗತ್ತೆ. ಮ್ಯಾರೇಜ್ ಆಗಿಲ್ಲ ಮೇಡಮ್, ನನಗಿನ್ನು ಮ್ಯಾರೇಜ್ಗೆ ಒಳ್ಳೆ ಪ್ರಪೋಸಲ್ ಸಿಗ್ತಾ ಇಲ್ಲ, ಎಷ್ಟು ಹುಡುಕಿದ್ರು ಏನ್ ದೇವ್ರಿಗೆ ಹರಕೆ ಕಟ್ಕೊಂಡ್ರು ಆಗ್ತಾ ಇಲ್ಲ. ಮೊದಲು ಆನ್ಸಿಸ್ಟ್ರಲ್ ಕರ್ಮ ಹೀಲಿಂಗ್ ಮಾಡ್ಕೊಳ್ಳಿ. ಅಲ್ಲಿ ಬ್ಲೆಸ್ಸಿಂಗ್ ಬಂದ್ರೆ ಇಲ್ಲೆಲ್ಲ ಕಾರ್ಯಗಳು ಆಗತ್ತೆ.
3 ದಿನ ಆಗತ್ತೆ, 1 ತಿಂಗಳಾಗತ್ತೆ, ಮತ್ತೆ ಅಡಚಣೆ ಬರ್ತಾ ಇದೆ, ಯಾವುದೋ ಕೆಲಸ ಆಗ್ತಾನೆ ಇಲ್ಲ, ಆಗತ್ತೆ, ತುದಿಯಲ್ಲಿರುತ್ತೆ, ಪ್ರಮೋಷನ್ ಸಿಗತ್ತೆ, ನಿಮ್ದೇ ಮುಂದಿನ ತಿಂಗಳು ನಿಮ್ದೇ ಲಿಸ್ಟಲ್ಲಿ ಬರುತ್ತೆ ಅಂತ ಹೇಳಿರ್ತಾರೆ, ಮುಂದಿನ ತಿಂಗಳು ಬರೋದಿಲ್ಲ. ಯಾಕೆ ಬರಲ್ಲ? ಅಲ್ಲಿ ಬ್ಲೆಸ್ಸಿಂಗ್ ಇಲ್ಲ. ಅಲ್ಲಿ ಬ್ಲೆಸ್ಸಿಂಗ್ ಪಡ್ಕೊಂಡ್ರೆ ಎಲ್ಲವೂ ಆಗತ್ತೆ. ಜೊತೆಗೆ ತಂದೆ ತಾಯಿ, ಮೇನ್ ಸೋರ್ಸ್ ತಂದೆ ತಾಯಿಗೆ ನಾವೆಷ್ಟು ಒಂದು ಹ್ಯಾಪಿನೆಸ್ನ ನಾವು ಕೊಡ್ತೀವಿ, ಅವರಿಗೆ ಎಲ್ಲೆಲ್ಲಿ ನಾವು ಹರ್ಟ್ ಮಾಡಿದ್ದೀವಿ, ನೋವು ಕೊಟ್ಟಿದ್ದೀವಿ, ಆ ದಿನ, ಆ ಕ್ಷಣ, ಆ ಘಟನೆನ ಅವರ ಒಂದು ಎನರ್ಜಿಯಲ್ಲಿ ನಾವು ಡಾಟಾನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ, ನಮ್ಮ ಡಾಟಾ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೊರಗಡೆ ಜಗತ್ತಿನ ಡಾಟಾ ಕೂಡ ಕ್ಲೀನ್ ಮಾಡ್ದಂಗೆ. ನಮ್ಮನ್ನ ನಾವು ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ಫಾರ್ ಎಕ್ಸಾಂಪಲ್, ಕನ್ನಡಿ ಫುಲ್ಲು ಗಲೀಜಾಗಿರುತ್ತೆ, ಫುಲ್ಲು ಏನು ಕಾಣೋದಿಲ್ಲ, ನಾವು ಒರೆಸ್ತೀವಿ, ಕನ್ನಡಿಯನ್ನ ಒರೆಸ್ತೀವಿ, ನಾವು ಮುಖ ನೋಡ್ಕೊಂಡ್ರು ಕ್ಲಿಯರ್ ಆಗಿ ಕಾಣತ್ತೆ, ಬೇರೆಯವ್ರು ಬಂದು ಮುಖ ನೋಡ್ಕೊಂಡ್ರು ಕ್ಲಿಯರ್ ಆಗಿ ಕಾಣತ್ತೆ. ಸೊ ಹಾಗೇನೇನೆ ನಮ್ಮ ಡಾಟಾನ ನಾವು ಎರೇಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸುತ್ತ ಎನ್ವಿರಾನ್ಮೆಂಟ್ ಕ್ಲೀನ್ ಆಗುತ್ತೆ, ನಮ್ಮ ಸುತ್ತಲೂ ಇರುವಂತ ಜನಗಳು ಚೇಂಜ್ ಆಗ್ತಾರೆ, ಅವರಲ್ಲಿ ಚೇಂಜಸ್ ಆಗತ್ತೆ. ಹೇಗೆ ಚೇಂಜಸ್ ಆಗತ್ತೆ? ನೆಗೆಟಿವ್ ಇಂದ ಪಾಸಿಟಿವ್ ಹೋಗ್ತಾರೆ. ಹೇಗೆ ಹೋಗ್ತಾರೆ? ಬಿಕಾಸ್ ನಮ್ಮ ಎನರ್ಜಿ ಶಿಫ್ಟ್ ಆಗಿರುತ್ತೆ, ನೆಗೆಟಿವ್ ಇಂದ ಪಾಸಿಟಿವ್ ಕಡೆ ಶಿಫ್ಟ್ ಆಗಿರುತ್ತೆ. ಆಟೋಮೆಟಿಕಲಿ ಅವರಲ್ಲಿ ನಾವು ಚೇಂಜಸ್ ನೋಡ್ತೇವೆ. ನಾವು ಯಾರನ್ನು ಬದಲಾಯಿಸಲ್ಲ, ಯಾರನ್ನು ಬದಲಾಯಿಸೋಕೆ ನಮ್ಮ ಕೈಲಿ ಸಾಧ್ಯನೇ ಇಲ್ಲ. ಅದೇನಿದ್ರು ಭಗವಂತನ ಕೆಲಸ. ನಮ್ಮನ್ನ ನಾವು ಬದಲಾಯಿಸ್ಕೊಂಡ್ರೆ ಸಾಕು, ಹೊರ ಜಗತ್ತು ಸುಂದರವಾಗತ್ತೆ. ಕನ್ನಡಿಯಲ್ಲಿ ಹೇಗೆ ಮಸಿ ಇದ್ದಾಗ ನಮ್ಮ ಮುಖ ಹೇಗೆ ಕಾಣಲ್ಲ, ಹಾಗೆ ಇವತ್ತು ನಮ್ಮ ಮುಖ ಕಾಣ್ತಾ ಇಲ್ಲ. ಆ ಕನ್ನಡಿಯಲ್ಲಿ ಇರುವಂತ ಮಸಿಯನ್ನ, ಆ ಒಂದು ಏನು ಮಾಸ್ ಕಾಣುವಂತ ಮುಖವನ್ನ ನಾವು ಸರಿಯಾಗಿ ಕನ್ನಡಿನ ಒರೆಸಿದ್ರೆ ನಮಗೆ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ನಮ್ಮ ಮುಖ ಆದ್ರೂ ಸರಿ, ಹೊರಗಿನ ಜಗತ್ತಿನ ಮುಖ ಆದ್ರೂ ಸರಿ. ಸೊ ಬೇರೆಯವರು ಅಲ್ಲಿ ನಿಂತ್ಕೊಂಡ್ರು ಅಷ್ಟೇ, ಅವ್ರದ್ದು ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಅವ್ರಿಗೆ ನಮ್ಮ ಹಾರ್ಟ್ ಏನು ಬ್ಲಾಕೇಜ್ ಇದೆ, ನಮ್ಮ ಹಾರ್ಟ್ ಆಕ್ಟಿವೇಟ್ ಇಲ್ಲ, ನಮ್ಮ ಹಾರ್ಟ್ ಏನಿದೆ ಆ ಒಂದು ಹಾರ್ಟ್ ಚಕ್ರ ಬ್ಲ್ಯಾಕ್ ಇದೆ. ಸೊ ಹಾರ್ಟ್ ಚಕ್ರ ಬ್ಲ್ಯಾಕ್, ನಮ್ಮಲ್ಲಿರುವಂತ ಹಾರ್ಟ್ ಚಕ್ರ ಬ್ಲ್ಯಾಕ್ ನ ಕ್ಲಿಯರ್ ಮಾಡ್ಕೊಂಡು ಆಕ್ಟಿವೇಟ್ ಮಾಡ್ಕೊಂಡ್ರೆ ಸಾಕು, ನಮ್ಮ ಎದುರುಗಡೆ ವ್ಯಕ್ತಿಯ ಹಾರ್ಟ್ ಚಕ್ರ ಕೂಡ ಹೀಲ್ ಆಗತ್ತೆ. ಸೊ ಅಂತ ಒಂದು ಪವರ್ಫುಲ್, ನಾವೇನ್ ಅನ್ಕೊಂಡಿದ್ದೀವಿ ಎಲ್ಲವೂ ಹೊರ ಜಗತ್ತಲ್ಲಿ ಸಿಗತ್ತೆ, ಹೊರಗಡೆ ಇದ್ರೆ ಮಾತ್ರ ಒಳಗಡೆ. ನೋ, ಒಳಗಡೆ ಹೇಗಿದೆಯೋ ಹಾಗೆ ಹೊರಗಡೆ ಸಿಗತ್ತು. ಅದ್ಯಾರು ನಮಗೆ ಹೇಳ್ಕೊಟ್ಟಿಲ್ಲ. ನಾವೆಲ್ಲವನ್ನ ಹೊರಗಿಂದ ಬರುತ್ತೆ, ಹೊರಗಿಂದ ಸುಖ, ಹೊರಗಿಂದ ಶಾಂತಿ. ನನ್ನ ಗಂಡ ನನ್ನ ಪ್ರೀತಿಯಿಂದ ಮಾತಾಡಿದ್ರೆ ನಂಗೆ ಸುಖ ಸಿಗತ್ತೆ, ಖುಷಿ ಸಿಗತ್ತೆ. ನನ್ನ ಮಗ ಒಳ್ಳೆ ಮಾರ್ಕ್ಸ್ ತೆಗೆದ್ರೆ, ಹೈಯೆಸ್ಟ್ ಮಾರ್ಕ್ಸ್ ತೆಗೆದ್ರೆ 10th ಅಲ್ಲಿ, ಅದೇ ನನಗೆ ಖುಷಿ. ನನ್ನ ಮಕ್ಕಳು ಚೆನ್ನಾಗಿದ್ರೆ ನನಗೆ ಖುಷಿ, ನನ್ನ ಗಂಡ ಚೆನ್ನಾಗಿದ್ರೆ ನಂಗೆ ಖುಷಿ, ನನ್ನ ಗಂಡನ ಪ್ರಮೋಷನ್ ಆದ್ರೆ ಖುಷಿ. ಪ್ರಮೋಷನ್ಗೆ ನಿಮ್ಮೊಳಗೆ ಒಂದಷ್ಟು ಬ್ಲಾಕೇಜಸ್ ಇಟ್ಕೊಂಡ್ರೆ, ನನ್ನ ಗಂಡಂಗೆ ಪ್ರಮೋಷನ್ ಆಗ್ತಾ ಇಲ್ಲ, ಯಾಕಾಗ್ತಾ ಇಲ್ಲ, ವರಿ ಅದ್ರ ಬಗ್ಗೆನೇ ವರಿ ಪಡ್ತಾ ಇದೆ. ನಿಮ್ಮ ಮಕ್ಕಳ ಎಜುಕೇಶನ್, ಅಯ್ಯೋ ನನ್ನ ಮಗ ಹಾಳಾಗೋದ್ರೆ, ಸ್ಕೂಲಿಗೆ ಹೋಗಿದ್ದಾನೆ, ಏನ್ ಮಾಡ್ತಾನೋ ಏನೋ, ಏನ್ ಕೆಡ್ತಾರಿಗೆ ಹೋಗ್ತಾನೋ ಏನೋ, ಎಂತ ಫ್ರೆಂಡ್ಸ್ ಜೊತೆ ಸೇರ್ತಾನೋ ಏನೋ, ನೀವು ಅದೇ ಎನರ್ಜಿನ ಕ್ರಿಯೇಟ್ ಮಾಡ್ತಾ ಇದ್ರೆ ನಿಮ್ಮ ಮಗ ಹೇಗೆ ಒಳ್ಳೆ ದಾರಿಗೆ ಬರ್ತಾನೆ, ಹೈಯೆಸ್ಟ್ ಮಾರ್ಕ್ಸ್ ಹೇಗೆ ತೆಗೆಯಲಿಕ್ಕೆ ಸಾಧ್ಯ? ಸೊ ವಿ ಆರ್ ಆಲ್ ಇನ್ ಒನ್ ಎನರ್ಜಿ. ಈ ಒಂದು ಲೆಸನ್ ನ, ಈ ಒಂದು ನಾಲೆಡ್ಜ್ ನ ನೀವು ತಿಳ್ಕೊಂಡ್ರೆ ಸಾಕು, ಲೈಫಲ್ಲಿ ನಿಮಗೆ ಡೌನ್ ಹೋಗೋದೇ ಇಲ್ಲ, ಓನ್ಲಿ ಅಪ್ಪಿಗೆ ಹೋಗ್ತೀರಾ. ಅಂತ ಒಂದು ಮ್ಯಾಜಿಕಲ್ ಈ ಒಂದು ಆನ್ಸಿಸ್ಟ್ರಲ್ ಹೀಲಿಂಗ್, ಈ ಒಂದು ಕ್ಲಾಸ್ ನಾನು ಕಲೀಲಿಕ್ಕೆ ಟೋಟಲಿ $20,000 ಖರ್ಚು ಮಾಡಿದ್ದು. ಬಟ್ ಇವತ್ತು ನಾನು ನಿಮಗೆ ಕೇವಲ $1,200 15 ದಿನದ ಕ್ಲಾಸ್ ನಾನು ನಿಮಗೆ ತಗೊಳ್ತಾ ಇದ್ದೀನಿ. ಬಿಕಾಸ್ ಪ್ರತಿಯೊಬ್ಬರು ಈ ಆನ್ಸಿಸ್ಟ್ರಲ್ ಕರ್ಮ ಹೀಲಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮುಂದಿನ ಬದುಕಿನ ಭವಿಷ್ಯ ಕೂಡ ಬದಲಾವಣೆ ಆಗತ್ತೆ, ಸುಂದರವಾದ ಬದುಕು ನಿಮ್ದಾಗತ್ತೆ. ನೀವು ಯಾವುದಕ್ಕೂ ಎಫರ್ಟ್ಸ್ ಹಾಕದೇ ಬೇಡ. ನಿಮ್ಮ ಹಾರ್ಟ್ ಚಕ್ರ, ನಿಮ್ಮ ಸೋಲಾರ್ ಪ್ಲೆಕ್ಸಸ್, ಪ್ರತಿಯೊಂದು ಚಕ್ರಗಳು ಆಕ್ಟಿವೇಟ್ ಆಗುತ್ತೆ. ನೀವೆಲ್ಲವನ್ನು ಅಟ್ರಾಕ್ಟ್ ಮಾಡಬಹುದು ಅಂತ ಒಂದು ಮ್ಯಾಜಿಕಲ್ ಪವರ್ ಕ್ಲಾಸ್ ಇದು, ಆನ್ಸಿಸ್ಟ್ರಲ್ ಕರ್ಮ ಹೀಲಿಂಗ್. ಸೊ ಯಾರ್ಯಾರಿಗೆ ಬೇಕು, ಆಲ್ರೆಡಿ 3:30ಗೆ ಒಂದು ಬ್ಯಾಚ್ ಇದೆ, ಸೊ ಅದು ಫುಲ್ ಆಗಿದೆ. 7 o'clock ಮತ್ತೊಂದು ಬ್ಯಾಚ್ ಇದೆ ಇವತ್ತಿನಿಂದ, ಈವ್ನಿಂಗ್ ಅಂಡ್ ಆಫ್ಟರ್ನೂನ್. ಸೊ ಈವ್ನಿಂಗ್ ಬ್ಯಾಚ್ ಅಲ್ಲಿ ನಿಮಗೆ ಸೀಟ್ಸ್ ಲಭ್ಯ ಇದೆ. ಸೊ ಅದಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಇಮಿಡಿಯೇಟ್. ಕೇವಲ $1,200 15 ದಿನದ ಕ್ಲಾಸ್ ಸಿಗ್ತಾ ಇದೆ. ನನ್ನ ಒಂದು ಕ್ಲಾಸ್ ಮಾಸ್ಟರ್ ಮನಿ ಮೈಂಡ್ ಇರ್ಬೋದು, ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಇರ್ಬೋದು, ಅದು $2,222 ಇರುತ್ತೆ. ಕೇವಲ 1 ದಿನದ ಕ್ಲಾಸು. ಅಂತದ್ರಲ್ಲಿ ನಿಮಗೆ ನಾನು 15 ದಿನ ಕ್ಲಾಸು ಟೋಟಲಿ $1,200 ಕೊಡ್ತಾ ಇದ್ದೀನಿ. ಅದು $20,000 ಇನ್ವೆಸ್ಟ್ ಮಾಡಿ ಕಲ್ತಿರುವಂತ ನಾಲೆಡ್ಜ್ ಇದು. ಯಾಕೆ ಅಂದ್ರೆ ಎಲ್ಲರೂ ಬದಲಾವಣೆ ಆಗಬೇಕು, ಪ್ರತಿಯೊಬ್ಬರಲ್ಲೂ ಈ ಕರ್ಮ ಇದ್ದೇ ಇರುತ್ತೆ.
DNA ಸೇರಿರುತ್ತೆ, ಬೈ ಬರ್ತ್ ಸೇರಿರುತ್ತೆ, ಅಪ್ಪ ಅಮ್ಮನ ಹ್ಯಾಬಿಟ್ ಸೇರಿರುತ್ತೆ, ನಿಮ್ಮ ಪೂರ್ವಜರ ಹ್ಯಾಬಿಟ್ ಸೇರಿರುತ್ತೆ, ಅವರು ವರಿ ಪಡ್ತಿರೋದು, ಸಫರ್ ಪಡ್ತಿರೋದು ಎಲ್ಲವನ್ನ ನಾವಿವತ್ತು ಮಾಡ್ತಾ ಇದೀವಿ. ನಮ್ಮ ತಂದೆ ತಾಯಿ ಇಟ್ಕೊಂಡಿರೋ ಲಿಮಿಟಿಂಗ್ ಬಿಲೀಫ್, ನಮ್ಮ ಪೂರ್ವಜರು ಇಟ್ಕೊಂಡಿರೋ ಲಿಮಿಟಿಂಗ್ ಬಿಲೀಫ್ ಎಲ್ಲವನ್ನ ನಾವು ಇಟ್ಕೊಂಡಿದೀವಿ. ಅಬಂಡೆಂಟ್ ಸೋಲ್ ಅನ್ನೋದೇ ಇವತ್ತು ಮರ್ತೋಗಿದೀವಿ. ಸೊ ಅದನ್ನ ಮತ್ತೆ ಆ ಬ್ಲಾಕೇಜಸ್ ನ ರಿಲೀಸ್ ಮಾಡಿಸಿ ಈ 15 ದಿನದಲ್ಲಿ ನೀವ್ ಅನ್ಕೊಂಡಿರುವಂತ ಮ್ಯಾಜಿಕಲ್ ಮ್ಯಾನಿಫೆಸ್ಟೇಷನ್ ಏನ್ ಬೇಕಾದ್ರೂ ಡಿಸೈರ್ ನ ಫುಲ್ಫಿಲ್ ಮಾಡ್ಕೊಳ್ಬಹುದು ಅಂತ ಒಂದು ಪವರ್ಫುಲ್ ಕ್ಲಾಸ್ ಇದು. ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ, ಜಾಯಿನ್ ಆಗಿ. ನಮಸ್ತೆ. ಹಾಯ್ ಮ್ಯಾಮ್, ಹೌ ಟು ಜಾಯಿನ್? ಓಕೆ, ನಾನು ನಂಬರ್ನ ಹಾಕ್ತೀನಮ್ಮ. ಸೊ ಆಫ್ಟರ್ನೂನ್ ಬ್ಯಾಚ್ ಇಲ್ಲ, ಫುಲ್ ಆಗಿದೆ. ಸೊ ಈ ನಂಬರ್ಗೆ ಕಾಲ್ ಮಾಡಿ ಇಮಿಡಿಯೇಟ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. 8147453756 ಈ ನಂಬರ್ಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮ್ಯಾಮ್ ಹೇಗೆ ಜಾಯಿನ್ ಆಗೋದು? ಓಕೆ, 7 PM ಇಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಝೂಮ್ ಅಲ್ಲಿ ಇರುತ್ತೆ ನಿಮಗೆ, ಲೈವ್ ಅಲ್ಲಿ, ಸಾರಿ ನಾಟ್ ಲೈವ್, ಝೂಮ್ ಅಲ್ಲಿ ಇರುತ್ತೆ ನಿಮಗೆ. ಒಂದು ಲೈವ್ ಅಲ್ಲೇ ನಾನು ತಗೊಳ್ತೀನಿ. ಸೊ ಝೂಮ್ನ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರ್ ಥಿಂಗ್ಸ್ ಏನೇನು ಬೇಕು ಅನ್ನೋದು ನಿಮಗೆ ಕ್ಲಾಸಲ್ಲಿ ಡೀಟೇಲ್ಸ್ ತಿಳಿಸ್ತೀನಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಬ್ಲೆಸ್ ಮಿ ಮ್ಯಾಮ್. ಪ್ಲೀಸ್ ಪ್ರತಿದಿನ ಲೈವಿಗೆ ಬನ್ನಿ. ಓಕೆ ಮಾ, ಐ ವಿಲ್ ಟ್ರೈ. ಬಿಕಾಸ್ ನನ್ನ ಮತ್ತೊಂದು ಚಾನಲ್ ಇದೆ, VLC ಲೈಫ್ ಕೋಚ್ ಅಂತ, ಡಾಕ್ಟರ್ ವೈಷ್ಣವಿ ಲೈಫ್ ಕೋಚ್ ಚಾನಲ್. ಆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ. ಸೊ ಅದು ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ. ಆ ಚಾನಲಲ್ಲಿ ಆಲ್ಮೋಸ್ಟ್ ಪ್ರತಿದಿನ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಯಾವುದೇ ಒಂದು ವಿಡಿಯೋಸ್ ಇರ್ಬೋದು, ಸಾಕಷ್ಟು ಸ್ಪಿರಿಚುವಲ್ ರೆಮಿಡೀಸ್ ಇರ್ಬೋದು, ಎಲ್ಲವೂ ಆ ಚಾನಲ್ ಅಲ್ಲಿ ನಿಮಗೆ ಸಿಗತ್ತೆ. ಸೊ ಆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. 7 o'clock ಕ್ಲಾಸ್ ಇರುತ್ತೆ, ಮಿಸ್ ಮಾಡ್ಕೊಳ್ಬೇಡಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಕೂಡ ತಿಳಿಸಿ ಈ ಒಂದು ಕ್ಲಾಸ್ ಬಗ್ಗೆ. ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಅವರ ಕರ್ಮ ಕ್ಲಿಯರ್ ಮಾಡ್ತಿದ್ದಂಗೆ, ಆನ್ಸೆಸ್ಟ್ರಲ್ ಕರ್ಮ ಕ್ಲಿಯರ್ ಮಾಡ್ತಿದ್ದಂಗೆ ಅವ್ರು ಅನ್ಕೊಂಡಿರುವಂತ ಡಿಸೈರ್ಸ್ ಮ್ಯಾನಿಫೆಸ್ಟೇಷನ್ ಆಗತ್ತೆ ಅಂತ ಒಂದು ಮ್ಯಾಜಿಕಲ್ ಕ್ಲಾಸ್ ಇದು. ಸೊ ಎಸ್, ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. 15 ದಿನದ ಕ್ಲಾಸ್ ಇದು. ಓಕೆ, ಸೊ ಎಸ್, ನಾನು ಕಾಯ್ತಾ ಇರ್ತೀನಿ 7 o'clockಗೆ. ಹೊಸ ಹೊಸ ವ್ಯಕ್ತಿಗಳು ಯಾರ್ಯಾರು ನನ್ನ ಕ್ಲಾಸ್ಗೆ ಜಾಯ್ನ್ ಆಗ್ತಾ ಇದ್ದೀರಾ, ನಿಮಗೆಲ್ಲರಿಗೂ ಪ್ರೀತಿಯ ಆಧಾರದ ಸ್ವಾಗತ. ಸೊ ಎಸ್, ಎಲ್ಲರಿಗೂ ಒಳ್ಳೇದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಗಾಡ್ ಬ್ಲೆಸ್ ಯು ಆಲ್.